ರಾಜ್ಯ ಹೆದ್ದಾರಿಗೆ ಪ್ರತಿಯೂರಿನ ಬಾಗಿಲಿಗೆ ಸ್ಪೀಡ್ ಬ್ರೇಕರ್ ಹಾಕ್ತಾರೆ. ಆದರೆ ಶಾಂತಿನಗರಕ್ಕೆ ಹೋಗುವ ಅಡ್ಡ ರಸ್ತೆಯ ಹತ್ರ ಸ್ಪೀಡ್ ಬ್ರೇಕರ್ ಇರೋದಿಲ್ಲದ್ರಿಂದ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಅಥವಾ ಲೋಕೋಪಯೋಗಿ ಇಲಾಖೆಯವರು ಆದಷ್ಟು ಬೇಗ ಸ್ಪೀಡ್ ಬ್ರೇಕರ್ ಅನ್ನು ಅಳವಡಿಸಿ ಮುಂದಾಗುವ ರಸ್ತೆ ಅಪಘಾತದಂತಹ ದೊಡ್ಡ ಅನಾಹುತಗಳಿಗೆ ಬ್ರೇಕ್ ಹಾಕಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಟಿವಿ 13 ಮಾತನಾಡಿದ ಅವರು, ಹೆದ್ದಾರಿಯಲ್ಲಿರುವ ಡಿವೈಡರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಗಿಡ ಗಂಟೆಗಳು ಬೆಳೆದಿದ್ದು ಇದರಿಂದ ಶಾಂತಿನಗರದಿಂದ ಬರುವ ವಾಹನ ಸವಾರರಿಗೆ ಹೆದ್ದಾರಿಯ ವಾಹನಗಳು ಕಾಣುವುದಿಲ್ಲ. ಈ ಮಾರ್ಗದಲ್ಲಿ ವಾಹನಗಳು ಅತಿ ವೇಗದಿಂದ ಸಂಚರಿಸುತ್ತವೆ. ಇದರಿಂದ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಈ ರಸ್ತೆಯು ವಾರ್ಡ್ ನಂಬರ್ 4ರ ನಗರ ಪ್ರವೇಶವಾಗಿರುವುದರಿಂದ ಮಹಾನಗರ ಪಾಲಿಕೆಯವರು ಆದಷ್ಟು ಬೇಗ ಗಿಡ ಗಂಟೆಗಳನ್ನು ತೆಗೆದು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ಚೌಡೇಶ್ವರಿ ಕಾಲೋನಿಯ ಫ್ಲೈಓವರ್ನಿಂದ ಪಾಪ್ಯುಲರ್ ರೈಸ್ ಮಿಲ್ಗೆ ಸುಮಾರು 4 ವರ್ಷಗಳಿಂದ ರಾಜ್ಯ ಹೆದ್ದಾರಿ ತೀರಾ ಹದಗೆಟ್ಟಿದ್ದು ವಾಹನ ಸವಾರರಿಗೆ ಸಂಚರಿಸಲು ತುಂಬಾ ತೊಂದರೆ ಆಗ್ತಾ ಇದೆ. ರಸ್ತೆಯಲ್ಲಿ ದೊಡ್ಡ ಮಟ್ಟದ ಗುಂಡಿಗಳಿದ್ದು ಮಳೆಗಾಲದಲ್ಲಿ ಮಳೆ ನೀರು ನಿಲ್ಲುವ ಸಮಯದಲ್ಲಿ ಗುಂಡಿಗಳು ಸರಿಯಾಗಿ ಕಾಣದೆ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಲೋಕೋಪಯೋಗಿ ಇಲಾಖೆ ಅಥವಾ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಮನವಿ ಮಾಡಿದರು. ನಾವೀಗ ಹೊನ್ನಾಳಿ ರಸ್ತೆ ಶಾಂತಿನಗರ ರಾಗಿಗುಡ ಕ್ರಾಸ್ನಲ್ಲಿದ್ದೀವಿ. ಇದು ಹೊನ್ನಾಳಿ ರಸ್ತೆ ಏನಿದೆ ಅಂತ ಹೇಳಿದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಈ ರಸ್ತೆಗೆ ರಾಗಿಗುಡಿಂದ ಬಂದು ಸೇರೋಂಥ ಬಹಳ ಜನಸಂದಣಿ ಇರುತ್ತೆ, ವಾಹನಗಳು ಭಾಳ ಓಡಾಡ್ತಾ ಇದ್ದಾವೆ. ಆದರೆ ಈ ನ್ಯಾಷನಲ್ ಹೈವೇ ಪಕ್ಕ ಏನು ಡಿವೈಡರ್ಗಳು ಹಾಕಿದ್ದಾರೆ, ಲೈಟ್ ಕಂಬ ಇದೆಲ್ಲ ಏನಿದೆ ಡಿವೈಡರು, ಆ ಕಡೆಯಿಂದ ಒಂದು ಸೈಡ್ ಹೋಗ್ಲಿಕ್ಕೆ ಒಂದು ಸೈಡ್ ಬರಲಿಕ್ಕೆ ವ್ಯವಸ್ಥೆ ಇದೆ. ಇದ್ರ ಮಧ್ಯದಲ್ಲಿ ಗಿಡಗಂಟೆಗಳು ಬೆಳೆದ್ಬಿಟ್ಟು ರಸ್ತೆಗಳು ವಾಹನ ಸವಾರಿಗಾಗಲಿ ನಡ್ಕೊಂಡು ಹೋಗೋರಿಗಾಗಲಿ ಆ ಕಡೆಯಿಂದ ವೆಹಿಕಲ್ ಈ ಕಡೆ ಕಾಣಲ್ಲ, ಈ ಕಡೆಯಿಂದ ವೆಹಿಕಲ್ ಆ ಕಡೆ ಕಾಣಲ್ಲ. ಇದ್ರ ಮಧ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅನಾಹುತಗಳಾಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಸ್ಪೀಡ್ ಬ್ರೇಕರ್ ಕೂಡ ಇಲ್ಲ. ಇಲ್ಲಿ ಕೂಡು ರಸ್ತೆ ಆಗಿರೋದ್ರಿಂದ ಸ್ಪೀಡ್ ಬ್ರೇಕರ್ ಇಲ್ಲದೆ ಅದ್ರ ಮಧ್ಯೆ ಈ ಗಿಡಗಂಟೆಗಳೆಲ್ಲ ಬೆಳೆದ್ಬಿಟ್ಟು ಭಾಳ ಕಷ್ಟ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಸಂಜೆ ಹೊತ್ತಂತೂ ಹೇಳ್ತಿರೋದು ಅಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿದಿನ ಒಂದೆರಡು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದ್ದಾವೆ. ದೊಡ್ಡ ಘಟನೆ ನಡೆಯೋಕ್ಕಿಂತ ಮುಂಚೆ ಈ ಜಾಗದಲ್ಲಿರೋಂಥ ಗಿಡಗಂಟೆಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಲೈಟಿನ ವ್ಯವಸ್ಥೆ ಸರಿ ಮಾಡಿಸಿ ಇಲ್ಲೊಂದು ಸ್ಪೀಡ್ ಬ್ರೇಕರ್ ಹಾಕಿಸ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಮುಜೀಬ್, ಶಾಂತಿನಗರ. ರಾಜ್ಯ ಹೆದ್ದಾರಿ ಹತ್ರ ಶಾಂತಿನಗರದ ಹತ್ರ ಟರ್ನಿಂಗಲ್ಲಿ ಇದ್ದೀವಿ ನಾವು. ಈ ಪ್ರತಿಯೊಂದು ಊರು ಬಗ್ಲಿಗೂ ಕೂಡ ಸ್ಪೀಡ್ ಬ್ರೇಕರ್ ಹಾಕ್ತಾರೆ ರಾಜ್ಯ ಹೆದ್ದಾರಿಗೆ. ಆದರೆ ನಮ್ಮ ಶಾಂತಿನಗರದ ಹೆದ್ದಾರಿ ಇದರಲ್ಲಿ ಎಂಟ್ರೆನ್ಸಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲ, ಒಂದು ಪ್ರಾಬ್ಲಮ್ಮು. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ ಏನು ಡಿವೈಡರ್ಗಳಿದ್ದಾವೆ, ಈ ಡಿವೈಡರ್ಗಳಲ್ಲಿ ದೊಡ್ಡ ಹುಲ್ಲುಗಳು ಬೆಳೆದಿದ್ದಾವೆ. ಈ ಹುಲ್ಲುಗಳನ್ನು ತೆಗಿಬೇಕು. ಯಾಕಂತಂದರೆ ಈ ನಮ್ಮ ಶಾಂತಿನಗರ ಎಂಟ್ರೆನ್ಸಿಂದ ಬರಬೇಕಾದ್ರೆ ಈ ಸ್ಟ್ರೈಟ್ ಆಗಿರೋಂಥ ರೋಡು, ಹೈವೇ ರೋಡು ಏನಿದೆ, ಈ ಹೈವೇ ರೋಡಿಗೆ ಸ್ಪೀಡಾಗಿ ಬರುವಂಥ ಗಾಡಿಗಳು ಇಲ್ಲಿ ಗಿಡಗಳು ಬೆಳೆದಿರೋದ್ರಿಂದ ಇದು ಪ್ರಯಾಣಿಕರಿಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕೆಂತಂದರೆ ಈ ಮೊದಲು ಈ ರಸ್ತೆಯಲ್ಲಿ ಸ್ಪಾಟ್ ಡೆತ್ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ದಯವಿಟ್ಟು ಮತ್ತು ಇದೇ ರೋಡಲ್ಲಿ ಮುಂದೆ ನೋಡಿದ್ರೆ ಅಲ್ಲಿ ಗುಂಡಿಗಳು ಕೂಡ ಸಿಕ್ಕಾಪಟ್ಟೆ ಗುಂಡಿಗಳು ಇದ್ದಾವೆ. ಹಾಗಾಗಿ ಈ ನಮ್ಮ ಶಾಂತಿನಗರದ ಎಂಟ್ರೆನ್ಸಿಗೆ ಏನಿದೆ ಒಂದು ಹೈವೇ ರೋಡಿಗೆ ಸ್ಪೀಡ್ ಬ್ರೇಕರನ್ನು ಹಾಕಬೇಕು. ಎರಡನೇದು ಈ ಡಿವೈಡರ್ ಮೇಲೆ ಇರುವಂಥ ಕಸಗಳನ್ನು ತೆಗಿಬೇಕು. ನಮ್ಮೂರು ಚೆನ್ನಾಗಿ ಕಾಣಬೇಕು ಅಂತ ನಮಗೆ ಬಯಕೆ ಇರುತ್ತೆ, ನಮಗೂ ಆಸೆ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ನಮ್ಮ ನಗರವನ್ನು ಸ್ವಚ್ಛಂದವಾಗಿರುವಂಥ ನಗರ ಮತ್ತು ಸೇಫ್ಟಿ ಆಗಿರುವಂಥ ನಗರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಮನ್ಸೂರ್ ಅಲಿ ಖಾನ್.